ಓಂ ಶಾಂತಿ. ತಾರೀಕು 17/12/2023. ಅವ್ಯಕ್ತ ಬಾಬ್ದಾದ ರಿವೈಸ್ ತಾರೀಕು 6/3/97. ಶಿವ ಜಯಂತಿಯ ಗಿಫ್ಟ್ ಉಡುಗೊರೆ. ಪರಿಶ್ರಮವನ್ನು ಬಿಟ್ಟು ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗಿರಿ. ಇಂದು ಸ್ವಯಂ ಶಿವ ತಂದೆ ತನ್ನ 4 ಕಡೆಯಿಂದ ಬಂದಿರುವಂತಹ ಮಕ್ಕಳಿಂದ ತಮ್ಮ ಜಯಂತಿಯನ್ನು ಆಚರಿಸಲು ಬಂದಿದ್ದಾರೆ. ಮಕ್ಕಳದು ಎಷ್ಟು ಭಾಗ್ಯವಿದೆ. ಸ್ವಯಂ ತಂದೆ ಮಿಲನ ಮಾಡಲು ಮತ್ತು ಆಚರಿಸಲು ಬಂದಿದ್ದಾರೆ. ಪ್ರಪಂಚದವರಂತೂ ಕರೆಯುತ್ತಿರುತ್ತಾರೆ, ಬನ್ನಿ, ಯಾವಾಗ ಬರುವಿರಿ, ಯಾವ ರೂಪದಲ್ಲಿ ಬರುವಿರಿ, ಆಹ್ವಾನ ಮಾಡುತ್ತಿರುತ್ತಾರೆ. ಮತ್ತು ನೀವು ಮಕ್ಕಳೊಂದಿಗೆ ಸ್ವಯಂ ತಂದೆ ಆಚರಿಸಲು ಬಂದಿದ್ದಾರೆ. ಇಂತಹ ವಿಚಿತ್ರ ದೃಶ್ಯ ಎಂದು ಸ್ವಪ್ನದಲ್ಲಿಯೂ ಯೋಚಿಸಿರುವುದಿಲ್ಲ. ಆದರೆ ಸಾಕಾರ ರೂಪದಲ್ಲಿ ಆಚರಿಸಲು ಓಡೋಡಿ ತಲುಪಿಬಿಟ್ಟಿದ್ದೀರಿ. ತಂದೆಯು 4 ಕಡೆಯ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಾರೆ. ವಾಹ ಸಾಲಿಗ್ರಾಮ ಮಕ್ಕಳೇ ವಾಹ್. ಸಾಕಾರ ಸ್ವರೂಪಧಾರಿ ಯೋಗ್ಯ ಫರಿಷ್ಠೆಗಳಿಂದ ದೇವತೆಗಳಾಗುವಂತಹ ಮಕ್ಕಳೇ ವಾಹ್. ಭಕ್ತ ಮಕ್ಕಳು ಮತ್ತು ನೀವು ಜ್ಞಾನೀತು ಆತ್ಮರಲ್ಲಿ ಇಷ್ಟೊಂದು ಅಂತರವಿದೆ. ಭಕ್ತರು ಭಾವನೆಯ ಅಲ್ಪಕಾಲದ ಫಲವನ್ನು ಪಡೆದು ಖುಷಿಯಾಗುತ್ತಾರೆ. ವಾಹ್ವಾಹನ ಗೀತೆಯನ್ನು ಹಾಡುತ್ತಾರೆ. ಮತ್ತು ನೀವು ಜ್ಞಾನೀತು ಆತ್ಮ ಮಕ್ಕಳು ಸ್ವಲ್ಪ ಅಲ್ಪಕಾಲದ ಫಲವಲ್ಲ, ಆದರೆ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದುಕೊಂಡು ಆಸ್ತಿಗೆ ಅಧಿಕಾರಿಯಾಗಿ ಬಿಡುತ್ತಾರೆ. ಅಂದಾಗ ಭಕ್ತ ಮಕ್ಕಳು ನೀವು ಜ್ಞಾನೀತು ಮಕ್ಕಳಲ್ಲಿ ಎಷ್ಟು ಅಂತರವಿದೆ. ಭಕ್ತರು ಆಚರಿಸುತ್ತಾರೆ ಮತ್ತು ನೀವು ಮಕ್ಕಳು ಆಚರಿಸಲು ಬಂದಿದ್ದೀರಿ. ಆದರೆ ಆಚರಿಸುವುದರಲ್ಲಿ ಎಷ್ಟೊಂದು ಅಂತರವಿದೆ. ಶಿವ ಜಯಂತಿಯನ್ನು ಆಚರಿಸಲು ಬಂದಿದ್ದೀರಲ್ಲವೇ, ಓಡೋಡಿ ಬಂದಿದ್ದೀರಿ. ಕೆಲವರು ಅಮೆರಿಕದಿಂದ, ಕೆಲವರು ಲಂಡನ್ನಿಂದ, ಕೆಲವರು ಆಸ್ಟ್ರೇಲಿಯಾದಿಂದ, ಕೆಲವರು ಏಷ್ಯಾದಿಂದ, ಎಷ್ಟೊಂದು ಸ್ನೇಹದಿಂದ ಬಂದು ತಲುಪಿದ್ದೀರಿ. ಬಾಬ್ದಾದರವರು ತಂದೆಯ ಜಯಂತಿಯ ಜೊತೆಯಲ್ಲಿ ಮಕ್ಕಳದು ಜಯಂತಿಯಾಗಿದೆ. ತಂದೆಯ ಜೊತೆಯಲ್ಲಿ ಮಕ್ಕಳ ಜಯಂತಿಯದ್ದು ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಏಕೆಂದರೆ ತಂದೆಯೊಬ್ಬರೇ ಈ ಸಾಕಾರ ಪ್ರಪಂಚದಲ್ಲಿ ಮಕ್ಕಳಿಲ್ಲದೆ ಯಾವುದೇ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಮಕ್ಕಳೊಂದಿಗೆ ಇಷ್ಟೊಂದು ಪ್ರೀತಿ ಇದೆ, ಒಬ್ಬರೇ ಮಾಡಲು ಸಾಧ್ಯವೇ ಇಲ್ಲ. ಮೊದಲು ಮಕ್ಕಳನ್ನು ನಿಮಿತ್ತರನ್ನಾಗಿ ಮಾಡುತ್ತಾರೆ, ನಂತರ ಬೆನ್ನೆಲುಬಾಗಿ ಅಥವಾ ಕಂಬೈನ್ಡ್ ಆಗಿ ಮಾಡಿಸುವಂತಹವರಾಗಿ ನಿಮಿತ್ತ ಮಕ್ಕಳಿಂದ ಮಾಡಿಸುತ್ತಾರೆ. ಸಾಕಾರ ಪ್ರಪಂಚದಲ್ಲಿ ಒಬ್ಬರೇ ಮಕ್ಕಳಿಲ್ಲದೆ ಇಷ್ಟಪಡುವುದಿಲ್ಲ. ನಿರಾಕಾರಿ ಪ್ರಪಂಚದಲ್ಲಂತೂ ನೀವು ಮಕ್ಕಳು ತಂದೆಯನ್ನು ಒಬ್ಬರೇ ಬಿಟ್ಟು ಹೋಗ್ಬಿಡುತ್ತೀರಿ. ತಂದೆಯ ಆಜ್ಞೆಯಿಂದಲೇ ಹೋಗುತ್ತೀರಿ. ಆದರೆ ಸಾಕಾರ ಪ್ರಪಂಚದಲ್ಲಿ ತಂದೆ ಮಕ್ಕಳಿಲ್ಲದೆ ಇರಲು ಸಾಧ್ಯವಿಲ್ಲ. ಮಕ್ಕಳು ಅವಶ್ಯಕವಾಗಿ ಜೊತೆ ಬೇಕು. ಮಕ್ಕಳದು ಮಾತಿದೆ, ಜೊತೆಯಲ್ಲಿರುತ್ತೇವೆ, ಜೊತೆಯಲ್ಲಿ ಹೋಗುತ್ತೇವೆ, ಕೇವಲ ನಿರಾಕಾರಿ ಪ್ರಪಂಚದವರೆಗೆ. ಬಾಬ್ದಾದರವರು ನೋಡುತ್ತಿದ್ದರು, ಎಲ್ಲ ಮಕ್ಕಳಿಗೆ ತಂದೆಯ ಜಯಂತಿಯನ್ನು ಆಚರಿಸುವ ಎಷ್ಟೊಂದು ಉಮಂಗ ಉತ್ಸಾಹವಿದೆ. ತಂದೆಯನ್ನು ನೋಡಿ ಮಕ್ಕಳ ಸ್ನೇಹದಲ್ಲಿ ನಿಮ್ಮ ಜೊತೆ ಸಾಕಾರ ಶರೀರದ ಆಧಾರ ಲೋನ್ ತೆಗೆದುಕೊಂಡು ತಲುಪಿಬಿಟ್ಟಿದ್ದಾರೆ. ಇದಕ್ಕೆ ಅಲೌಕಿಕ ಪ್ರೀತಿ ಎಂದು ಹೇಳಲಾಗುತ್ತದೆ. ಮಕ್ಕಳು ತಂದೆಯಿಲ್ಲದೆ ಇರಲು ಸಾಧ್ಯವಿಲ್ಲ ಮತ್ತು ತಂದೆ ಮಕ್ಕಳಿಲ್ಲದೆ ಇರಲು ಸಾಧ್ಯವಿಲ್ಲ. ಪ್ರೀತಿಯು ಬಹಳಷ್ಟಿದೆ ಮತ್ತು ಭಿನ್ನತೆಯೂ ಬಹಳಷ್ಟಿದೆ. ಅದಕ್ಕೆ ತಂದೆಯ ಮಹಿಮೆಯೇ ಆಗಿದೆ ಭಿನ್ನರು ಮತ್ತು ಪ್ರಿಯರು. ಮಕ್ಕಳು ತಂದೆಗೆ ಅನೇಕ ಪ್ರಕಾರದ ಗಿಫ್ಟ್, ಯಾವುದೇ ಕಾರ್ಡ್, ಯಾವುದೇ ವಸ್ತು, ಹೃದಯದ ಉಮಂಗದ ಪತ್ರ ಏನೆಲ್ಲ ತೆಗೆದುಕೊಂಡು ಬಂದಿದ್ದೀರಿ. ತಂದೆಯ ಹತ್ತಿರ ಇಂದು ವತನದಲ್ಲಿ ಎಲ್ಲಾ ಗಿಫ್ಟ್ಗಳ ಮ್ಯೂಸಿಯಂ ಇಡಲಾಗಿದೆ. ನಿಮ್ಮ ಮ್ಯೂಸಿಯಂ ಸೇವೆಯದಾಗಿದೆ ಮತ್ತು ತಂದೆಯ ಮ್ಯೂಸಿಯಂ ಸ್ನೇಹದ್ದಾಗಿದೆ. ಏನೆಲ್ಲ ತಂದಿದ್ದೀರಿ ಅಥವಾ ಕಳುಹಿಸಿದ್ದೀರಿ, ಎಲ್ಲರ ಸ್ನೇಹ ಸಂಪನ್ನ ಗಿಫ್ಟ್ ತಂದೆಯ ಹತ್ತಿರ ಈಗಲೂ ಮ್ಯೂಸಿಯಂನಲ್ಲಿ ಇಡಲಾಗಿದೆ.
ಯಾವುದನ್ನು ನೋಡಿ ತಂದೆ ಅನ್ಯರನ್ನು ಹರ್ಷಿತರನ್ನಾಗಿ ಮಾಡುತ್ತಾರೆ? ವಸ್ತುವು ದೊಡ್ಡದಾಗಿಲ್ಲ, ಆದರೆ ಯಾವಾಗ ವಸ್ತುವಿನಲ್ಲಿ ಸ್ನೇಹ ತುಂಬಿರುತ್ತದೆ ಆಗ ಆ ಚಿಕ್ಕ ವಸ್ತುವು ಬಹಳ ಮಹಾನ್ ಆಗಿ ಬಿಡುತ್ತದೆ. ಬಾಬ್ದಾದರವರು ವಸ್ತುವನ್ನು ನೋಡುವುದಿಲ್ಲ, ಪೇಪರಿನ ಕಾರ್ಡ್ ಅಥವಾ ಪತ್ರವನ್ನು ನೋಡುವುದಿಲ್ಲ, ಆದರೆ ಅದರಲ್ಲಿ ಸಮಾವೇಶವಾಗಿರುವ ಹೃದಯದ ಸ್ನೇಹವನ್ನು ನೋಡುತ್ತಾರೆ. ಅದಕ್ಕೆ ಹೇಳಲಾಗುತ್ತದೆ, ತಂದೆಯ ಹತ್ತಿರ ಸ್ನೇಹದ ಮ್ಯೂಸಿಯಂ ಇದೆ. ಇಂತಹ ಮ್ಯೂಸಿಯಂ ನಿಮ್ಮ ಪ್ರಪಂಚದಲ್ಲಿ ಇಲ್ಲ. ಇಂತಹ ಮ್ಯೂಸಿಯಂ ಇದೆಯೇ? ಇಲ್ಲ. ಯಾವಾಗ ತಂದೆಯು ಒಂದೊಂದು ಪ್ರೀತಿಯ ಗಿಫ್ಟ್ ಅನ್ನು ನೋಡುತ್ತಿದ್ದಂತೆಯೇ ಮಕ್ಕಳ ಮುಖ ಅದರಲ್ಲಿ ಕಾಣಿಸುತ್ತದೆ. ಇಂತಹ ಕ್ಯಾಮೆರಾ ನಿಮ್ಮ ಹತ್ತಿರ ಇದೆಯೇ? ಇಲ್ಲ. ಗಿಫ್ಟ್ ಅನ್ನು ನೋಡುತ್ತಿದ್ದಂತೆಯೇ ಬಾಬ್ದಾದರವರಿಗೆ ಒಂದು ಶುಭ ಸಂಕಲ್ಪ ಬಂತು. ಹೇಳುವುದೇ? ಮಾಡಬೇಕಾಗುತ್ತದೆ. ಮಾಡುತ್ತೀರಾ? ತಯಾರಾಗಿದ್ದೀರಾ? ಯೋಚಿಸಬೇಡಿ. ಬಾಬ್ದಾದರವರಿಗೆ ಸಂಕಲ್ಪ ಬಂತು, ಈ ಗಿಫ್ಟ್ ಅಂತೂ ತಂದೆಯ ಹತ್ತಿರ ತಲುಪಿಬಿಡುತ್ತದೆ. ಆದರೆ ಜೊತೆಯಲ್ಲಿ ಬಾಬ್ದಾದರವರಿಗೆ ಮತ್ತೊಂದು ಗಿಫ್ಟ್ ಬೇಕಾಗಿದೆ. ನಿಮ್ಮ ಗಿಫ್ಟ್ ಬಹಳ ಚೆನ್ನಾಗಿದೆ, ಆದರೆ ಬಾಬ್ದಾದರವರಿಗೆ ಇನ್ನೂ ಬೇಕಾಗಿದೆ. ಗಿಫ್ಟ್ ಕೊಡುವಿರಾ? ಹೇಗೆ? ಈ ನೆನಪಾರ್ಥವನ್ನು ಆಚರಿಸುತ್ತೀರಾ? ಶಿವ ಜಯಂತಿ ಅರ್ಥಾತ್ ಏನಾದರೂ ಅರ್ಪಣೆ ಮಾಡುತ್ತಾರೆ, ಬಲಿಹಾರಿಯಾಗುತ್ತಾರೆ. ಬಾಬ್ದಾದರವರು ಯೋಚಿಸಿದರು, ಬಲಿಹಾರಿಯಂತೂ ಎಲ್ಲಾ ಮಕ್ಕಳು ಆದರು. ಬಲಿಹಾರಿಯಾಗಿದ್ದೀರಾ? ಅಥವಾ ಈಗಲೂ ಸ್ವಲ್ಪ ಸ್ವಲ್ಪ ನಿಮ್ಮ ಹತ್ತಿರ ಸಂಭಾಲನೆ ಮಾಡಿಟ್ಟುಕೊಂಡಿದ್ದೀರಾ? ಇಂದಿನ ದಿನ ವ್ರತವು ತೆಗೆದುಕೊಳ್ಳುತ್ತಾರೆ ಅಂದಾಗ ಬಾಬ್ದಾದರವರಿಗೆ ಸಂಕಲ್ಪ ಬಂದಿತು, ಯಾವ ಮಕ್ಕಳು ಕೆಲವೊಮ್ಮೆ ಸ್ವಲ್ಪ ನಡೆಯುತ್ತಾ ಸುಸ್ತಾಗಿ ಬಿಡುತ್ತಾರೆ, ಬಹಳ ಪರಿಶ್ರಮದ ಅನುಭವವನ್ನು ಮಾಡುತ್ತಾರೆ, ಅಥವಾ ನಿರಂತರ ಯೋಗ ಜೋಡಿಸುವುದು ಕಷ್ಟದ ಅನುಭವ ಮಾಡುತ್ತಾರೆ. ಯೋಚಿಸುವಿರಿ, ಆಗಿಬಿಡುವುದು. ತಂದೆಗೆ ಭರವಸೆ ಕೊಡುತ್ತಾರೆ, ನೀವು ಚಿಂತೆ ಮಾಡಬೇಡಿ, ಆಗಿಬಿಡುತ್ತದೆ. ಆದರೆ ಬಾಬ್ದಾದರವರಿಗೆ ಮಕ್ಕಳ ಸುಸ್ತು ಅಥವಾ ಒಂಟಿತನ ಅಥವಾ ಆವಾಗ ಸ್ವಲ್ಪ ಹೃದಯ ವಿದೀರ್ಣರು ಆಗಿಬಿಡುತ್ತಾರೆ. ಗೊತ್ತಿಲ್ಲ ನಮ್ಮ ಭಾಗ್ಯವಿದೆಯೋ ಇಲ್ಲವೋ. ಕೆಲವೊಮ್ಮೆ ಈ ರೀತಿ ಯೋಚಿಸುತ್ತಾರೆ, ತಂದೆಗೆ ಇದು ಇಷ್ಟವಾಗುವುದಿಲ್ಲ. ಎಲ್ಲದಕ್ಕಿಂತ ಹೆಚ್ಚು ತಂದೆಗೆ ಮಕ್ಕಳ ಪರಿಶ್ರಮ ಇಷ್ಟವಾಗುವುದಿಲ್ಲ. ಮಾಲೀಕರು ಮತ್ತು ಪರಿಶ್ರಮ. ತಂದೆಗೂ ಬಾಲಕರಿಂದ ಮಾಲೀಕರಾಗಿದ್ದೀರಿ, ಭಗವಂತನಿಗೂ ಮಾಲೀಕರು ಮತ್ತು ಪರಿಶ್ರಮ ಪಡುವಿರಿ. ಇಷ್ಟವಾಗುವುದೇ? ಕೇಳುವುದಕ್ಕೂ ಇಷ್ಟವಾಗುವುದಿಲ್ಲ. ತಂದೆಗೆ ಸಂಕಲ್ಪ ಬಂದಿತು, ಮಕ್ಕಳು ಜನ್ಮದಿನದ ಗಿಫ್ಟ್ ಅನ್ನು ಅವಶ್ಯಕವಾಗಿ ಕೊಡುವವರು. ಹಾಗಾದರೆ ಏಕೆ ಇಂದು ಎಲ್ಲ ಮಕ್ಕಳು ಇದನ್ನು ಗಿಫ್ಟ್ ನ ರೂಪದಲ್ಲಿ ಕೊಡಬಾರದು? ಆ ಸ್ಥೂಲ ಗಿಫ್ಟ್ ಏನು ಕೊಟ್ಟಿದ್ದೀರಿ ಅದಂತೂ ವತನದಲ್ಲಿ ಇಮರ್ಜ್ ಆಯಿತು. ಆದರೆ ನಿರಾಕಾರಿ ಪ್ರಪಂಚದಲ್ಲಂತೂ ಈ ಗಿಫ್ಟ್ ಇಮರ್ಜ್ ಆಗುವುದಿಲ್ಲ. ಅಲ್ಲಂತೂ ಸಂಕಲ್ಪದ ಗಿಫ್ಟ್ ತಲುಪುವುದು. ತಂದೆಗೆ ಸಂಕಲ್ಪ ಬಂದಿತು, ಇಂದು ಎಲ್ಲಾ ಮಕ್ಕಳಿಂದ ಗಿಫ್ಟ್ ತೆಗೆದುಕೊಳ್ಳಬೇಕು. ಗಿಫ್ಟ್ ಕೊಡುವಿರಾ? ಅಥವಾ ಕೊಟ್ಟ ನಂತರ ಅಲ್ಲಿ ಹೋಗಿ ವಾಪಸ್ ತೆಗೆದುಕೊಂಡು ಬಿಡುವಿರೋ? ಹೇಳುವಿರಾ? ಮಧುಬನದಲ್ಲಿ ಮತ್ತು ತಮ್ಮ ದೇಶದಲ್ಲಿ ತಮ್ಮ ದೇಶವಿದೆ. ಈ ರೀತಿ ಮಾಡುವುದಿಲ್ಲವೇ? ಮಕ್ಕಳು ಬಹಳ ಚತುರರಾಗಿ ಬಿಟ್ಟಿದ್ದಾರೆ. ತಂದೆಗೆ ಹೇಳುತ್ತಾರೆ, ನಾವು ಬಯಸುವುದಿಲ್ಲ ವಾಪಸ್ಸು ಬರಲಿ ಎಂದು, ಆದರೆ ಬಂದು ಬಿಡುತ್ತದೆ ಎಂದರೆ ನೀವು ಏಕೆ ಸ್ವೀಕಾರ ಮಾಡುತ್ತೀರಿ? ಬಂದು ಬಿಡುತ್ತದೆ, ಇದು ಸರಿ ಇದೆ. ಆದರೆ ಯಾವುದೇ ವಸ್ತು ನಿಮಗೆ ಇಷ್ಟವಿಲ್ಲ ಮತ್ತು ಯಾರೇ ಬಲವಂತವಾಗಿ ಕೊಟ್ಟರೆ ನೀವು ತೆಗೆದುಕೊಳ್ಳುವಿರಾ ಅಥವಾ ವಾಪಸ್ ಕೊಟ್ಟು ಬಿಡುವಿರೋ? ವಾಪಸ್ ಕೊಟ್ಟು ಬಿಡುವಿರಲ್ಲವೇ? ಅಂದಾಗ ಸ್ವೀಕಾರ ಏಕೆ ಮಾಡುವಿರಿ? ಮಾಯೆಯಂತೂ ವಾಪಸ್ ತೆಗೆದುಕೊಂಡು ಬರುವುದು, ಆದರೆ ನೀವು ಸ್ವೀಕಾರ ಮಾಡಬೇಡಿ. ಇಂತಹ ಸಾಹಸವಿದೆಯೇ? ಯೋಚಿಸಿ ಹೇಳಿರಿ. ನಂತರ ಅಲ್ಲಿ ಹೋಗಿ ಹೇಳಬೇಡಿರಿ, ಬಾಬಾ ಏನು ಮಾಡಲಿ ಬಯಸುವುದಿಲ್ಲ, ಆದರೆ ಆಗಿಬಿಡುವುದು. ಇಂತಹ ಪತ್ರವನ್ನು ಬರೆಯುವುದಿಲ್ಲವೇ? ನಿಮ್ಮ ಸಾಹಸ ಮತ್ತು ತಂದೆಯ ಸಹಯೋಗ.
ಸಾಹಸ ಕಡಿಮೆ ಮಾಡಬೇಡಿ. ನಂತರ ತಂದೆಯ ಸಹಯೋಗ ಸಿಗುತ್ತದೆ ಮತ್ತು ಸಿಗಲೇಬೇಕು. ಗ್ಯಾರಂಟಿ ಇದೆ. ಸಾಹಸ ನಿಮ್ಮದು, ಸಹಯೋಗ ತಂದೆಯದು. ಸಂಕಲ್ಪ ಏನಾಗುವುದು? ಮುಖಪುಟ ನೋಡುತ್ತಿದ್ದಾರೆ. ಸಾಹಸವಿದೆಯೇ ಅಥವಾ ಇಲ್ಲವೇ? ಸಾಹಸ ಇರುವಂತಹವರಿದ್ದೀರಿ. ಏಕೆಂದರೆ ಒಂದು ವೇಳೆ ಸಾಹಸ ಇಲ್ಲವೆಂದರೆ ತಂದೆಯವರಾಗುವುದಿಲ್ಲ. ಆಗಿಬಿಟ್ಟಿದ್ದೀರಿ. ಇದರಿಂದ ಸಾಹಸವಿದೆ ಎಂದು ಸಿದ್ಧವಾಗುತ್ತದೆ. ಕೇವಲ ಚಿಕ್ಕ ಮಾತನಾಡುತ್ತೀರಿ. ಸಮಯದಲ್ಲಿ ಸಾಹಸವನ್ನು ಸ್ವಲ್ಪ ಮರೆತು ಹೋಗುತ್ತೇವೆಂದು. ಯಾವಾಗ ಏನಾದರೂ ಆಗುತ್ತದೆ ಎಂದರೆ ಸಾಹಸ ಅಥವಾ ಸಹಯೋಗ ನೆನಪು ಬರುತ್ತದೆ. ಸಮಯದಲ್ಲಿ ಎಲ್ಲಾ ಶಕ್ತಿಗಳು ಸಮಯ ಪ್ರಮಾಣ ಉಪಯೋಗಿಸುವುದು. ಇದಕ್ಕೆ ಹೇಳಲಾಗುತ್ತದೆ ಜ್ಞಾನೀತು ಆತ್ಮ, ಯೋಗೀತು ಆತ್ಮ. ಬಾಬ್ದಾದರವರಿಗೆ ಒಂದು ಮಾತಿನ ಬಹಳ ಖುಷಿ ಇದೆ. ಯಾವ ಮಾತಿಗೆ ಎಂದು ಗೊತ್ತಿದೆಯೇ? ಹೇಳಿ. ಅನೇಕರು ತಿಳಿಸಿದರು. ಎಲ್ಲರೂ ಸರಿಯಾಗಿ ಹೇಳುತ್ತಿದ್ದೀರಿ, ಆದರೆ ತಂದೆಯ ಸಂಕಲ್ಪ ಬೇರೆ ಇದೆ. ನೀವು ಬಹಳ ಗುಹ್ಯ ಮಾತನ್ನು ಹೇಳುತ್ತಿದ್ದೀರಿ. ಜ್ಞಾನಪೂರ್ಣರಾಗಿ ಬಿಟ್ಟಿದ್ದೀರಿ. ಬಾಬ್ದಾದರವರು ಖುಷಿಯಾಗುತ್ತಾರೆ. ಕೆಲವು ಮಕ್ಕಳು ಪತ್ರವನ್ನು ಮತ್ತು ಟಿಪ್ಪಣಿಗಳನ್ನು ಬರೆದಿದ್ದಾರೆ. ನಾವು 108ರಲ್ಲಿ ಬರುವೆವು. ಬಹಳ ಟಿಪ್ಪಣಿಗಳು ಬಂದಿವೆ. ಬಾಬ್ದಾದರವರು ಯೋಚಿಸಿದರು, ಯಾವಾಗ ಇಷ್ಟೊಂದು ಮಕ್ಕಳು 108ರಲ್ಲಿ ಬರುತ್ತಾರೆ, 108ರ ಮಾಲೆ ತಂತಿಗಳದು ಮಾಡಬೇಕಾಗುತ್ತದೆ. 5, 6, 7 ದಾರದ ಎಳೆಗಳನ್ನ ಮಾಡಬೇಕಲ್ಲವೇ? ಯಾರು ಸಂಕಲ್ಪ ಮಾಡಿದರು, ಲಕ್ಷ್ಯವನ್ನು ಇಟ್ಟರು, ಬಹಳ ಒಳ್ಳೆಯದಾಗಿದೆ. ಕೇವಲ ಈ ಸಂಕಲ್ಪವನ್ನು ಮಧ್ಯ ಮಧ್ಯದಲ್ಲಿ ದೃಢ ಮಾಡಿಕೊಳ್ಳಿರಿ. ಸಡಿಲವಾಗಿ ಮಾಡಬೇಡಿ. ಈ ರೀತಿಯಂತೂ ಹೇಳುವುದಿಲ್ಲವೇ? ಮಾಯೆ ಬಂದು ಬಿಟ್ಟಿತು, ಈಗ ಗೊತ್ತಿಲ್ಲ, ಬರುವುದೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಗೊತ್ತಿಲ್ಲ ಎನ್ನಬೇಡಿ, ಗೊತ್ತು ಮಾಡಿಕೊಂಡು ಬಿಡಿ. ಬಂದೇ ಬರುತ್ತದೆ. ದೃಢತೆಯ ಛಾಪನ್ನು ಹಾಕುತ್ತಿರಬೇಕು. ನಾನಂತೂ ಬರಲೇಬೇಕು. ಏನಾದರೂ ಆಗಲಿ, ನನ್ನ ನಿಶ್ಚಯ ಅಟಲ ಅಖಂಡವಾಗಿದೆ. ಇಂತಹ ಅಟಲ ಅಖಂಡ ನಿಶ್ಚಯವಿದೆಯೇ? ಮಾಯೆಯನ್ನು ಅಲುಗಾಡಿಸಲು ಕಳುಹಿಸುವುದೇ? ಇಲ್ಲವೇ? ಗಾಬರಿಯಾಗುತ್ತೀರಾ? ಮಾಯೆ ನಿಮ್ಮಿಂದ ಗಾಬರಿಯಾಗುತ್ತದೆ ಮತ್ತು ನೀವು ಮಾಯೆಯಿಂದ ಗಾಬರಿಯಾಗುತ್ತೀರೋ? ಮಾಯೆ ತನ್ನ ಬಾಗಿಲನ್ನು ನೋಡುತ್ತದೆ. ಇಲ್ಲಿ ತೆರೆದಿದೆ, ಇಲ್ಲಿ ತೆರೆದಿದೆ, ಹುಡುಕುತ್ತಿರುತ್ತದೆ. ನೀವು ಏಕೆ ಗಾಬರಿಯಾಗುತ್ತೀರಿ? ಮಾಯೆಯಂತೂ ಏನೂ ಇಲ್ಲ. ಏನೂ ಇಲ್ಲ ಎಂದು ಹೇಳಿದಾಗ ಏನೂ ಆಗುವುದಿಲ್ಲ. ಬರುವುದಕ್ಕೆ ಸಾಧ್ಯವಿಲ್ಲ ಎಂದರೆ ಬರುವುದಕ್ಕೆ ಸಾಧ್ಯವಿಲ್ಲ. ಏನು ಮಾಡುವುದು? ಮಾಯೆಯ ಬಾಗಿಲನ್ನು ತೆರೆದಿದ್ದೀರಿ ಎಂದರೆ ಆಹ್ವಾನ ಮಾಡಿದ್ದೀರಿ. ಬಹಳಷ್ಟು ಮಕ್ಕಳು 108ರಲ್ಲಿ ಬರುವುದಕ್ಕೆ ಪ್ರಾಮಿಸ್ ಮಾಡಿದ್ದಾರೆ. ಇದು ಒಳ್ಳೆಯದಾಗಿದೆ. ಮಾಡಿದ್ದೀರಲ್ಲವೇ? ಯಾರು ನಾವು 108ರಲ್ಲಿ ಬರುತ್ತೇವೆ ಎಂದು ಹೇಳಿದ್ದೀರಿ, ಅವರು ದೊಡ್ಡದಾಗಿ ಕೈಯನ್ನು ಎತ್ತಿರಿ. ಚೆನ್ನಾಗಿ ಡ್ರಿಲ್ ಮಾಡಿರಿ. ಬಹಳ ಒಳ್ಳೆಯದು. ಶುಭಾಶಯಗಳು. ಈ ರೀತಿ ಯೋಚನೆ ಮಾಡಬೇಡಿ. 108ರಲ್ಲಿ ಎಷ್ಟು ಜನ ಬರುತ್ತಾರೆ, ನಾವೆಲ್ಲಿ ಬರುವೆವು? ಈ ರೀತಿ ಯೋಚನೆ ಮಾಡಬೇಡಿರಿ. ಮೊದಲೇ ಎಣಿಸಲು ಪ್ರಾರಂಭಿಸುತ್ತಾರೆ. ದಾದಿಗಳು ಬರುತ್ತಾರೆ, ದೀದಿ ಬರುತ್ತಾರೆ, ನಂತರ ಅಣ್ಣಂದಿರು ಬರುತ್ತಾರೆ, ಅಡ್ವಾನ್ಸ್ ಪಾರ್ಟಿಯವರು ಬರುತ್ತಾರೆ. ನನ್ನ ನಂಬರ್ ಎಲ್ಲಿ ಬರುವುದು ಗೊತ್ತಿಲ್ಲ. ಬಾಬ್ದಾದರವರು ಹೇಳುತ್ತಾರೆ, ಬಾಬ್ದಾದರವರು 8-10 ಎಳೆಗಳ ಮಾಲೆಯನ್ನು ಮಾಡುವರು. ಅದಕ್ಕಾಗಿ ನೀವು ಅದರ ಚಿಂತೆ ಮಾಡಬೇಡಿ. ಬೇರೆಯವರನ್ನು ನೋಡಬೇಡಿ. ನಿಮಗೆ ನಂಬರ್ ಸಿಕ್ಕಿ ಬಿಡುವುದು. ಇದು ತಂದೆ ಗ್ಯಾರಂಟಿಯಾಗಿದೆ. ನೀವು ದೂರ ಹೋಗಬೇಡಿ. ಮಾಲೆಯ ಮಧ್ಯದ ಎಳೆಯನ್ನು ಖಾಲಿ ಮಾಡಬೇಡಿ. ಒಂದು ಮಣಿಯೂ ಸಹ ಮಧ್ಯದಿಂದ ಮುರಿದು ಹೋದರೆ ಅಥವಾ ಬಿದ್ದು ಹೋದರೆ ಮಾಲೆಯು ಚೆನ್ನಾಗಿ ಕಾಣಿಸುವುದಿಲ್ಲ. ಕೇವಲ ಇದನ್ನು ಮಾಡಬೇಡಿ. ತಂದೆಯು ಗ್ಯಾರಂಟಿ ಕೊಡುತ್ತಾರೆ, ನೀವು ಅವಶ್ಯಕವಾಗಿ ಬರುವಿರಿ. ಇಂದು ಆಚರಿಸಲು ಬಂದಿದ್ದೇವೆ. ಮುರುಳಿಯನ್ನು ನಡೆಸುವುದಕ್ಕೋಸ್ಕರ ಬಂದಿಲ್ಲ. ಯಾರೆಲ್ಲ ಬಂದಿದ್ದೀರೋ ಅವರು ಮಾಲೆಯಲ್ಲಿ ಬಂದು ಬಿಡಿ. 108ರ ಮಾಲೆಯಲ್ಲಿ ಎಲ್ಲರಿಗೂ ಸ್ವಾಗತವಿದೆ. ಇದಂತೂ ಭಕ್ತಿ ಮಾರ್ಗದವರು 108ರ ಮಾಲೆಯನ್ನು ಮಾಡಿಬಿಟ್ಟಿದ್ದಾರೆ. ಬಾಬ್ದಾದರವರಂತೂ ಎಷ್ಟಾದರೂ ಹೆಚ್ಚಿಸಬಹುದು.
ಕೇವಲ ಇದರಲ್ಲಿ ಗಿಫ್ಟ್ ಅನ್ನು ತಂದೆಯು ಅವಶ್ಯಕವಾಗಿ ಪಡೆದುಕೊಳ್ಳುವರು. ಗಿಫ್ಟ್ ಅನ್ನು ಬಿಡುವುದಿಲ್ಲ. ಚಿಕ್ಕದಾದ ಗಿಫ್ಟ್ ಆಗಿದೆ, ದೊಡ್ಡದೇನಿಲ್ಲ. ಏಕೆಂದರೆ ತಂದೆಯು ಎಲ್ಲಾ ಮಕ್ಕಳ 6 ತಿಂಗಳ ಚಾರ್ಟ್ ನೋಡಿದರು. ಏನು ನೋಡಿದರು? ಒಂದು ವೇಳೆ ಯಾವುದೇ ಮಗು ಸ್ವಲ್ಪವೂ ಮೇಲೆ ಕೆಳಗಾದರೆ, ಅಚಲ ಸ್ಥಿತಿಯಿಂದ ಏರುಪೇರಿನಲ್ಲಿ ಬಂದರೆ ಅದರ ಕಾರಣ ಕೇವಲ 3 ಮುಖ್ಯ ಮಾತುಗಳಾಗಿವೆ. ಆ 3 ಮಾತುಗಳು ಭಿನ್ನ ಭಿನ್ನ ಸಮಸ್ಯೆ ಅಥವಾ ಪರಿಸ್ಥಿತಿಯಿಂದ ಬರುತ್ತವೆ. ಆ 3 ಮಾತುಗಳು ಯಾವುದಾಗಿದೆ? ಅಶುಭ ಅಥವಾ ವ್ಯರ್ಥ ಯೋಚಿಸುವುದು, ಅಶುಭ ಅಥವಾ ವ್ಯರ್ಥ ಮಾತನಾಡುವುದು, ಅಶುಭ ಅಥವಾ ವ್ಯರ್ಥ ಮಾಡುವುದು. ಯೋಚಿಸುವುದು, ಮಾತನಾಡುವುದು ಮತ್ತು ಮಾಡುವುದು. ಇದರಲ್ಲಿ ಸಮಯ ಬಹಳ ವ್ಯರ್ಥವಾಗುತ್ತದೆ. ಈಗ ವಿಕರ್ಮ ಕಡಿಮೆಯಾಗುತ್ತದೆ, ವ್ಯರ್ಥ ಜಾಸ್ತಿಯಾಗುತ್ತದೆ. ವ್ಯರ್ಥದ ಬಿರುಗಾಳಿ ಅಲುಗಾಡಿಸಿ ಬಿಡುತ್ತದೆ ಮತ್ತು ಮೊದಲು ಯೋಚನೆಯಲ್ಲಿ ಬರುತ್ತದೆ, ನಂತರ ಮಾತಿನಲ್ಲಿ ಬರುತ್ತದೆ, ನಂತರ ಕರ್ಮದಲ್ಲಿ ಬರುತ್ತದೆ. ಮತ್ತು ಪರಿಣಾಮದಲ್ಲಿ ನೋಡಿದಾಗ ಯಾರದು ಮಾತು ಮತ್ತು ಕರ್ಮದಲ್ಲಿ ಬರುವುದಿಲ್ಲ, ಆದರೆ ಯೋಚನೆಯಲ್ಲಿ ಬಹಳಷ್ಟು ಬರುತ್ತದೆ, ಸಂಕಲ್ಪದಲ್ಲಿ ಬಹಳಷ್ಟು ಬರುತ್ತದೆ. ಯಾವ ಸಮಯ ಮಾಡುವುದಾಗಿದೆ ಅದು ಯೋಚನೆಯಲ್ಲಿ ಕಳೆದು ಹೋಗುತ್ತದೆ. ಬಾಬ್ದಾದರವರು ಇಂದು ಈ 3 ಮಾತುಗಳು ಯೋಚಿಸುವುದು, ಮಾತನಾಡುವುದು ಮತ್ತು ಮಾಡುವುದು, ಇದರ ಗಿಫ್ಟ್ ಎಲ್ಲರಿಂದ ಪಡೆದುಕೊಳ್ಳಲು ಬಯಸುತ್ತಾರೆ. ತಯಾರಾಗಿದ್ದೀರಾ? ಯಾರು ಕೊಟ್ಟು ಬಿಟ್ಟಿದ್ದೀರಿ ಅವರು ಕೈ ಎತ್ತಿರಿ. ಕೈ ಎತ್ತಿರುವ ವಿಡಿಯೋವನ್ನು ಚೆನ್ನಾಗಿ ಒಂದೊಂದು ಕಡೆಯಿಂದ ತೆಗೆಯಿರಿ. ದೊಡ್ಡದಾಗಿ ಕೈ ಎತ್ತಿರಿ. ಡ್ರಿಲ್ ಮಾಡುವುದಿಲ್ಲ ಅಂದಾಗ ದಪ್ಪಗಾಗಿ ಬಿಡುತ್ತೀರಿ. ಒಳ್ಳೆಯದು. ಎಲ್ಲರೂ ಇದನ್ನು ಕೊಟ್ಟು ಬಿಟ್ಟಿದ್ದೀರಿ, ವಾಪಸ್ ತೆಗೆದುಕೊಳ್ಳಬಾರದು. ಈ ರೀತಿ ಹೇಳಬಾರದು, ಮುಖದಿಂದ ಬಂದು ಬಿಟ್ಟಿತು, ಏನು ಮಾಡುವುದು? ಮುಖದ ಮೇಲೆ ದೃಢ ಸಂಕಲ್ಪದ ಬಟನ್ ಹಾಕಿಕೊಂಡು ಬಿಡಿ. ದೃಢ ಸಂಕಲ್ಪದ ಬಟನ್ ಇದೆಯಲ್ಲವೇ? ಏಕೆಂದರೆ ಬಾಬ್ದಾದರವರಿಗೆ ಮಕ್ಕಳೊಂದಿಗೆ ಪ್ರೀತಿ ಇದೆಯಲ್ಲವೇ? ಪ್ರೀತಿಯ ಲಕ್ಷಣವಾಗಿದೆ. ಪ್ರೀತಿ ಮಾಡುವವರು ಪರಿಶ್ರಮ ನೋಡಲು ಸಾಧ್ಯವಿಲ್ಲ. ಬಾಬ್ದಾದರವರು ಆ ಸಮಯದಲ್ಲಿ ಇದನ್ನೇ ಯೋಚಿಸುತ್ತಾರೆ. ಬಾಬ್ದಾದರವರು ಸಾಕಾರದಲ್ಲಿ ಹೋಗಿ ಇವರಿಗೆ ಏನಾದರೂ ಹೇಳಬೇಕು, ಆದರೆ ಈಗಂತೂ ಆಕಾರಿ ನಿರಾಕಾರಿಯಾಗಿದ್ದಾರೆ. ಎಲ್ಲರೂ ಪರಿಶ್ರಮದಿಂದ ದೂರ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುತ್ತಿರಿ. ಯಾವಾಗ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುತ್ತಿರುತ್ತೀರೋ ಆಗ ಪರಿಶ್ರಮ ಸಮಾಪ್ತಿಯಾಗಿ ಬಿಡುವುದು. ಪರಿಶ್ರಮ ಸಮಾಪ್ತಿ ಮಾಡಿಬಿಡಿ. ಸಮಾಪ್ತಿ ಮಾಡಿಬಿಡೋಣವೆಂದು ಯೋಚಿಸಬೇಡಿ. ಕೇವಲ ಪ್ರೀತಿಯ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಬಿಡಿ. ಪರಿಶ್ರಮ ತಾನಾಗಿಯೇ ಬಿಟ್ಟು ಹೋಗುವುದು. ಬಿಡುವ ಪ್ರಯತ್ನವನ್ನು ಮಾಡಬೇಡಿ. ಕುಳಿತುಕೊಳ್ಳುವ, ತೂಗುವ ಪ್ರಯತ್ನ ಪಡಿ. ಶಿವ ಜಯಂತಿ ಅರ್ಥಾತ್ ಮಕ್ಕಳ ಪರಿಶ್ರಮ ಸಮಾಪ್ತಿಯ ಜಯಂತಿ. ಸರಿ ಇದೆ ಅಲ್ಲವೇ? ತಂದೆಗೂ ಸಹ ಮಕ್ಕಳ ಮೇಲೆ ನಂಬಿಕೆ ಇದೆ. ಗೊತ್ತಿಲ್ಲ ಹೇಗೆ ಯಾರು ದೂರ ಹೋಗಿ ಬಿಡುವರು. ತಂದೆಗೂ ಸಹ ಗೊತ್ತಾಗುವುದಿಲ್ಲ. ಛತ್ರ ಛಾಯೆಯ ಒಳಗಡೆ ಕುಳಿತುಕೊಳ್ಳಿರಿ. ಬ್ರಾಹ್ಮಣ ಜೀವನದ ಅರ್ಥವೇ ಆಗಿದೆ ತೂಗುವುದು. ಮಾಯೆಯಲ್ಲಿ ಅಲ್ಲ, ಮಾಯೆಯೂ ಸಹ ತೂಗುತ್ತದೆ. ಅಮೃತ ವೇಳೆ ನೋಡಿ, ಮಾಯೆ ಈ ರೀತಿ ತೂಗುತ್ತದೆ. ಯಾರು ಸೂಕ್ಷ್ಮವತನದಲ್ಲಿ ಬರುವ ಬದಲಾಗಿ ನಿರಾಕಾರಿ ಪ್ರಪಂಚದಲ್ಲಿ ಬರುವ ಬದಲಾಗಿ ನಿದ್ರಾಲೋಕದಲ್ಲಿ ಹೋಗಿಬಿಡುತ್ತೀರಿ. ಯೋಗ ಡಬಲೈಟ್ ಮಾಡುವುದು, ಆದರೆ ತಲೆ ಭಾರವಾಗಿ ಬಿಡುತ್ತದೆ. ಮಾಯೆಯೂ ಸಹ ಉಯ್ಯಾಲೆಯನ್ನು ತೂಗುತ್ತದೆ, ಆದರೆ ಮಾಯೆಯ ಉಯ್ಯಾಲೆಯಲ್ಲಿ ತೂಗಬೇಡಿರಿ. ಅರ್ಧಕಲ್ಪವಂತೂ ಮಾಯೆಯ ಉಯ್ಯಾಲೆಯಲ್ಲಿ ಬಹಳ ಚೆನ್ನಾಗಿ ತೂಗಿರುವುದನ್ನು ನೋಡಿದಿರಲ್ಲವೇ? ಏನು ಸಿಕ್ಕಿತು? ಏನಾದರೂ ಸಿಕ್ಕಿತೇನು? ಸುಸ್ತಾಗಿ ಬಿಟ್ಟಿದ್ದೀರಲ್ಲವೇ? ಈಗ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಿರಿ. ಖುಷಿಯ ಉಯ್ಯಾಲೆಯಲ್ಲಿ ತೂಗಿರಿ. ಶಕ್ತಿಗಳ ಅನುಭೂತಿಗಳ ಉಯ್ಯಾಲೆಯಲ್ಲಿ ತೂಗಿರಿ. ಇಷ್ಟೊಂದು ಉಯ್ಯಾಲೆಗಳು ಸಿಕ್ಕಿವೆ. ಎಷ್ಟು ಇಲ್ಲಿರುವಂತಹ ರಾಜಕುಮಾರ ರಾಜಕುಮಾರಿಯರಿಗೂ ಸಹ ಸಿಕ್ಕಿರುವುದಿಲ್ಲ. ಈಗ ಜ್ಞಾನದ ಉಯ್ಯಾಲೆಯಲ್ಲಿ ತೂಗಿರಿ. ಎಷ್ಟೊಂದು ಉಯ್ಯಾಲೆಗಳಿವೆ, ಲೆಕ್ಕವಿಲ್ಲದಷ್ಟು. ಉಯ್ಯಾಲೆಯಿಂದ ಇಳಿಯಬೇಡಿರಿ.
ಯಾರು ಮುದ್ದು ಮಕ್ಕಳಿರುತ್ತಾರೆ ಅವರ ತಂದೆ ತಾಯಿ ಇದನ್ನೇ ಬಯಸುತ್ತಾರೆ. ಮಕ್ಕಳ ಕಾಲು ಮಣ್ಣನ್ನು ಮುಟ್ಟಬಾರದು, ಅಥವಾ ಮಡಿಲಲ್ಲಿರಬೇಕು, ಅಥವಾ ಉಯ್ಯಾಲೆಯಲ್ಲಿರಲಿ, ಅಥವಾ ರತ್ನ ಗಂಬಳಿಗಳಲ್ಲಿ ಇರಲಿ, ಮಣ್ಣಿನಲ್ಲಿ ಕಾಲಿಡಬಾರದು. ಈ ರೀತಿ ಆಗುತ್ತದೆಯೇ? ನೀವು ಎಷ್ಟು ಮುದ್ದು ಆಗಿದ್ದೀರಿ, ನಿಮ್ಮಷ್ಟು ಮುದ್ದು ಯಾರಾದರೂ ಇದ್ದಾರೆಯೇ? ಪರಮಾತ್ಮನ ಮುದ್ದು ಮಕ್ಕಳು ಒಂದು ವೇಳೆ ದೇಹಭಾನದಲ್ಲಿ ಬರುತ್ತಾರೆಂದರೆ ದೇಹ ಏನಾಗಿದೆ? ಮಣ್ಣಾಗಿದೆಯಲ್ಲವೇ? ದೇಹವನ್ನು ಏನೆಂದು ಹೇಳುತ್ತೀರಿ? ಮಣ್ಣು. ಮಣ್ಣಿನಲ್ಲಿ ಸೇರಿಬಿಡುವುದು, ಇದು ಮಣ್ಣಾಗಿದೆಯಲ್ಲವೇ? ಮಣ್ಣಿನಲ್ಲಿ ಕಾಲನ್ನು ಏಕೆ ಇಡುತ್ತೀರಿ? ಮಣ್ಣು ಇಷ್ಟವಾಗುತ್ತದೆಯೇ? ಕೆಲವು ಮಕ್ಕಳಿಗೆ ಮಣ್ಣು ಇಷ್ಟವಾಗುತ್ತದೆ, ಕೆಲವರು ಮಣ್ಣನ್ನು ಸಹ ತಿನ್ನುತ್ತಾರೆ. ಆದರೆ ನೀವು ತಿನ್ನಬೇಡಿ, ಕಾಲನ್ನು ಇಡಬೇಡಿ. ಸಂಕಲ್ಪ ಬರುವುದು ಅರ್ಥಾತ್ ಕಾಲಿಡುವುದು. ಸಂಕಲ್ಪದಲ್ಲಿಯೂ ದೇಹಭಾನ ಬರಬಾರದು. ಯೋಚಿಸಿರಿ, ನೆನಪಿಡಿ, ನಾವು ಎಷ್ಟು ಮುದ್ದಾದ ಮಕ್ಕಳಾಗಿದ್ದೇವೆ. ಯಾರಿಗೆ ಮುದ್ದಾದ ಮಕ್ಕಳಾಗಿದ್ದೇವೆ? ಸತ್ಯಯುಗದಲ್ಲಿಯೂ ಪರಮಾತ್ಮನ ಮುದ್ದು ಮಕ್ಕಳು ಇರುವುದಿಲ್ಲ. ದಿವ್ಯ ಆತ್ಮಗಳ ಮುದ್ದು ಮಕ್ಕಳಾಗಿರುತ್ತೇವೆ. ಆದರೆ ಈ ಸಮಯ ಪರಮಾತ್ಮ ತಂದೆಗೆ ಮುದ್ದು ಮಕ್ಕಳಾಗಿದ್ದೇವೆ. ಮಕ್ಕಳು ಸಾಹಸದ ಕೈಯಿಂದ ಗಿಫ್ಟ್ ಅನ್ನು ಕೊಟ್ಟರು. ಅದಕ್ಕಾಗಿ ಬಾಬ್ದಾದರವರು ಧನ್ಯವಾದಗಳನ್ನು ಹೇಳುತ್ತಾರೆ. ಧನ್ಯವಾದಗಳು. 4 ಕಡೆಯ ಅತಿ ಅತಿ ಭಾಗ್ಯವಂತ ಮಕ್ಕಳು ಯಾರು ಸ್ವಯಂ ಶಿವ ತಂದೆಯ ಜೊತೆ ಶಿವ ಜಯಂತಿಯನ್ನು ಆಚರಿಸುತ್ತಿದ್ದಾರೆ. ಇಂತಹ ಪದಮ ಗುಣವೇನು? ಆದರೆ ಎಷ್ಟೇ ಹೆಚ್ಚು ಹೇಳಿದರೂ ಅದು ಸಹ ಕಡಿಮೆಯಾಗಿದೆ. ಇಂತಹ ಮಹಾನ್ ಭಾಗ್ಯವಂತ ಆತ್ಮರು, ಸದಾ ತಂದೆಯ ಆಜ್ಞೆಯ ಮೇಲೆ ನಡೆಯುವವರು, ಪ್ರತಿ ಹೆಜ್ಜೆಯನ್ನು ಇಡುವಂತಹ ತಂದೆಯ ಸ್ನೇಹಿ ಮತ್ತು ಸಮೀಪ ಆತ್ಮರಿಗೆ, ಸದಾ ಮಾಲೀಕತನದ ಆಸನ ನಿವಾಸಿಯಿಂದ ಭವಿಷ್ಯ ಸಿಂಹಾಸನ ನಿವಾಸಿ ಶ್ರೇಷ್ಠ ಆತ್ಮರಿಗೆ, ಸದಾ ತಂದೆಯ ಜೊತೆ ಜೊತೆ ಮೋಜಿನಿಂದ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುತ್ತಾ ಜೊತೆಯಲ್ಲಿ ನಡೆಯುವಂತಹ ಬಾಬ್ದಾದರವರ ಜೊತೆಗಾರ ಮಕ್ಕಳಿಗೆ ಬಾಬ್ದಾದರವರ ಜನ್ಮದಿನದ ಶುಭಾಶಯಗಳು ಮತ್ತು ನೆನಪು ಪ್ರೀತಿ ಸ್ವೀಕಾರ ಮಾಡಿ. ತಂದೆಯ ಎಲ್ಲಾ ಮಾಲೀಕರಿಗೆ ನಮಸ್ತೆ. ವರದಾನ: ಬ್ರಾಹ್ಮಣ ಜೀವನದಲ್ಲಿ ಸದಾ ಪರಿಶ್ರಮದಿಂದ ಮುಕ್ತವಾಗಿರುವಂತಹ ಸರ್ವ ಪ್ರಾಪ್ತಿ ಸಂಪನ್ನ ಭವ. ಈ ಬ್ರಾಹ್ಮಣ ಜೀವನದಲ್ಲಿ ದಾತ, ವಿದಾತ ಮತ್ತು ವರದಾತ 3 ಸಂಬಂಧಗಳಿಂದ ಇಷ್ಟು ಸಂಪನ್ನರಾಗಿ ಬಿಡುವಿರಿ. ಯಾವುದರಿಂದ ಪರಿಶ್ರಮವಿಲ್ಲದೆ ಮೋಜಿನಲ್ಲಿ ಇದ್ದು ಬಿಡುವಿರಿ. ತಂದೆಯನ್ನು ದಾತನ ರೂಪದಲ್ಲಿ ನೆನಪು ಮಾಡಿ. ಆಗ ಆತ್ಮೀಯ ಅಧಿಕಾರತನದ ನಶೆ ಇರುವುದು. ಶಿಕ್ಷಕರ ರೂಪದಲ್ಲಿ ನೆನಪು ಮಾಡಿದಾಗ ಈಶ್ವರೀಯ ವಿದ್ಯಾರ್ಥಿಗಳಾಗಿದ್ದೇವೆ. ಈ ಭಾಗ್ಯದ ನಶೆ ಇರುವುದು ಮತ್ತು ಸದ್ಗುರುವಿನ ಪ್ರತಿ ಹೆಜ್ಜೆಯಲ್ಲಿ ವರದಾನಗಳಿಂದ ನಡೆಸುತ್ತಿದ್ದಾರೆ. ಪ್ರತಿ ಕರ್ಮದಲ್ಲಿ ಶ್ರೇಷ್ಠ ಮತ ವರದಾತನ ವರದಾನವಾಗಿದೆ. ಈ ರೀತಿ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ದಾಗ ಪರಿಶ್ರಮದಿಂದ ಮುಕ್ತರಾಗಿ ಬಿಡುವಿರಿ. ಸ್ಲೋಗನ್: ಬುದ್ಧಿಯ ಹಗುರತೆ ಅಥವಾ ಸೂಕ್ಷ್ಮತೆಯೇ ಎಲ್ಲದಕ್ಕಿಂತ ಸುಂದರ ವ್ಯಕ್ತಿತ್ವವಾಗಿದೆ. ಓಂ ಶಾಂತಿ.